ನಾಲ್ಕನೇ ಲಕ್ಷಣ ಏನಂದ್ರೆ ಸಮತಲ ದರ್ಪಣದಲ್ಲಿ ಮೂಡುವ ಪ್ರತಿಬಿಂಬವು ಮಿಥ್ಯ ಪ್ರತಿಬಿಂಬವಾಗಿದೆ ಅಂತ ಹೇಳ್ತೀವಿ. ಮಿಥ್ಯ ಪ್ರತಿಬಿಂಬ ಅಂದ್ರೆ ಸುಳ್ಳು ಪ್ರತಿಬಿಂಬ. ಯಾಕೆ ಸುಳ್ಳು ಪ್ರತಿಬಿಂಬ ಅಂತ ಕರಿತೀವಿ ಅಂದ್ರೆ ಇದನ್ನ ಪರದೆ ಮೇಲೆ ಪಡೆಯಲು ಸಾಧ್ಯವಾಗದ ಪ್ರತಿಬಿಂಬ. ಈಗ ನೋಡಿ, ಉದಾಹರಣೆಗೆ ನಾವು ಇದೊಂದು ಸಮತಲ ದರ್ಪಣ ಅದ. ಈ ಸಮತಲ ದರ್ಪಣದಲ್ಲಿ ನಾವ್ ಏನ್ ಮಾಡಿದ್ವಿ ಅಂದ್ರೆ ಒಂದು ಮೇಣದ ಬತ್ತಿಯನ್ನು ಹಚ್ಚಿವಿ. ಈ ಮೇಣದ ಬತ್ತಿಯ ಪ್ರತಿಬಿಂಬ ಈ ಮೂಡಕತೆ ದರ್ಪಣದಲ್ಲಿ. ಬಟ್ ದರ್ಪಣದಲ್ಲಿ ಮೂಡಿದ ಪ್ರತಿಬಿಂಬ ಏನಾಗತ್ತೆ, ಇದ್ರದ್ದು ಪರದೆ ಮೇಲೆ ಪಡೆಯಬೇಕಾಗಿತ್ತು. ಈ ಪರದೆ ಮೇಲೆ ಪಡಿಬೇಕಂದ್ರೆ ನಾವು ಇಲ್ಲಿ ಇಟ್ಟಿದ್ವಿ. ಇದರಿಂದ ಪ್ರತಿಫಲನಗೊಂಡು ಏನು ಮಾಡ್ಬೇಕಾಗಿತ್ತು, ಅದು ಈ ಪರದೆ ಮೇಲೆ ಬಿಡಬೇಕಾಗಿತ್ತು. ಬಟ್ ಈ ಪರದೆ ಮೇಲೆ ಕಾಣಿಸ್ತಾ ಇಲ್ಲ. ಪರದೆ ಮೇಲೆ ಈಗ ಸಪೋಸ್ ಇದನ್ನ ತೆಗೆದ್ರೆ ನೋಡಿ ಬೆಳಕು ಕಡಿಮೆ ಆಗ್ತದೆ. ಬಟ್ ಇದ್ರದ್ದು ಮೇಣದ ಬತ್ತಿಯ ಬೆಳಕು ಬೀಳಕತ್ತೆ ಹೊರತು ಬಟ್ ಈ ಮೇಣದ ಬತ್ತಿನೇ ಈ ಪರದೆ ಮೇಲೆ ಬರ್ತಾ ಇಲ್ಲ. ಹಂಗಾಗಿ ಪರದೆ ಮೇಲೆ ಪಡೆಯಲು ಸಾಧ್ಯವಾಗದ ಪ್ರತಿಬಿಂಬಕ್ಕ ನಾವ್ ಏನಂತ ಕರಿತೀವಿ ಅಂದ್ರೆ ಸುಳ್ಳು ಪ್ರತಿಬಿಂಬ ಅಂತ ಕರಿತೀವಿ. ಅರ್ಥ ಆಯ್ತಾ? ಸಮತಲ ದರ್ಪಣ ಐತಿ. ಈ ಸಮತಲ ದರ್ಪಣ ಪ್ರತಿಬಿಂಬ ದರ್ಪಣದಲ್ಲಿ ಅಷ್ಟೇ, ದರ್ಪಣದ ಹಿಂಭಾಗದಲ್ಲಿ ಮೂಡಕತ್ತೆ. ಏನಾಗತ್ತೆ, ಪ್ರತಿಬಿಂಬ ಮೂಡೇದಲ್ಲ, ಅದು ವಸ್ತುವಿನ ದೂರ ಎಷ್ಟದಲ್ಲ, ಪ್ರತಿಬಿಂಬದ ದೂರನ ಅಷ್ಟೇ ಇತ್ತು. ಈಗ ಸಪೋಸ್ ನೋಡ್ರಿ, ಎರಡು ಬಾಕ್ಸ್ ಅದಾವ, ಎರಡು ಬಾಕ್ಸ್ ಅದಾವ. ಅದ್ರ ಹಿಂದ್ಗಡೆ ಕೂಡ ಎರಡು ಬಾಕ್ಸ್ ಅದಾವ. ಪ್ರತಿಬಿಂಬ ನೋಡಿ ಎಲ್ಲಿ ಮೂಡೈತಿದ್ರು ಪ್ರತಿಬಿಂಬ, ಎರಡು ಬಾಕ್ಸ್ ಐತಿ. ಸಪೋಸ್ ಇದ್ರ ಸ್ಥಾನ ಬದಲಾವಣೆ ಮಾಡ್ತೀನಿ, ಇಲ್ಲಿ ಇಡ್ತೀನಿ. ಇಲ್ಲಿಟ್ರೆ ನೋಡ್ರಿ ಇವಾಗ ಮತ್ತೇನಾಗತ್ತೈತಿ, ಇವಾಗ 1 2 3 ಏನಾಗತ್ತೈತಿ ಅಂದ್ರೆ ಬಾಕ್ಸ್ಗಳವ. ಈ 3 ಪಟ್ಟಿಗಳದಾವ. ಈ 3 ಪಟ್ಟಿಗಳನ್ನ ಬಿಟ್ಟು ದೂರದಲ್ಲಿ